ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಫೋರ್ಟಿಸ್ ಹೆಲ್ತ್ ಕೇರ್ ಜಾಲದ ಭಾಗವಾಗಿರುವ ಗ್ಲೆನೆಗಲ್ಸ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ರಾಜ್ಯದ ಮೊದಲ ಪ್ರತ್ಯೇಕ ಯಕೃತ್ತು ಗೆಡ್ಡೆ ಚಿಕಿತ್ಸಾ ಕೇಂದ್ರ ಲಿವರ್ ನೋಡ್ಯೂಲ್ ಕ್ಲಿನಿಕ್ ಆರಂಭಿಸಲಾಗಿದೆ. ಯಕೃತ್ತಿನಲ್ಲಿ ಕಂಡುಬರುವ ಗಂಟು ಗೆಡ್ಡೆಗಳು ಅಥವಾ ಅಸಹಜ ಬೆಳವಣಿಗೆ ಕಂಡುಬರುವ ರೋಗಿಗಳಿಗೆ ಸಮನ್ವಯದ ತಪಾಸಣೆ, ನಿಖರ ರೋಗನಿರ್ಣಯ ಮತ್ತು ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ವಿವಿಧ ವೈದ್ಯಕೀಯ ವಿಭಾಗಗಳ ತಜ್ಞರ ಸೇವೆಯು ಈ ಕ್ಲಿನಿಕ್ನಲ್ಲಿ ದೊರೆಯಲಿದೆ. ರೋಗಿಗಳು ಬೇರೆ ಬೇರೆ ವೈದ್ಯರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಹಲವು ಪರೀಕ್ಷೆಗಳನ್ನು ಪುನರಾವರ್ತಿಸುವ ಅಗತ್ಯವನ್ನು ಕಡಿಮೆ ಮಾಡುವುದು ಈ ಕ್ಲಿನಿಕ್ನ ಮುಖ್ಯ ಉದ್ದೇಶವಾಗಿದೆ. ಒಂದೇ ಸಮಗ್ರ ಚಿಕಿತ್ಸಾ ವ್ಯವಸ್ಥೆಯ ಮೂಲಕ ತಜ್ಞರ ಅಭಿಪ್ರಾಯ ಮತ್ತು ರೋಗಿಯ ಅಗತ್ಯಕ್ಕೆ ಅನುಗುಣವಾದ ವೈಯಕ್ತಿಕ ಚಿಕಿತ್ಸಾ ಸಲಹೆ ಪಡೆಯಲು ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಪ್ರತಿ ವರ್ಷ ಸಾವಿರಾರು ಜನರಲ್ಲಿ ಯಕೃತ್ತಿನ ಗೆಡ್ಡೆಗಳು ಪತ್ತೆಯಾಗುತ್ತವೆ. ಅನೇಕ ಬಾರಿ ಸಾಮಾನ್ಯ ಆರೋಗ್ಯ ತಪಾಸಣೆ ಅಥವಾ ಬೇರೆ ಆರೋಗ್ಯ ಸಮಸ್ಯೆಗಳಿಗಾಗಿ ನಡೆಸುವ ತಪಾಸಣೆ ವೇಳೆ ಇವು ಪತ್ತೆಯಾಗುತ್ತವೆ. ಬಹುತೇಕ ಗೆಡ್ಡೆಗಳು ಅಪಾಯಕಾರಿಯಾಗಿರುವುದಿಲ್ಲ. ಕೆಲವು ಗೆಡ್ಡೆಗಳಿಗೆ ನಿರಂತರ ವೈದ್ಯಕೀಯ ಮೇಲ್ವಿಚಾರಣೆ ಅಥವಾ ತಕ್ಷಣದ ಚಿಕಿತ್ಸೆಯ ಅಗತ್ಯ ಕಂಡು ಬರಬಹುದು. ಇಂತಹ ಸಂದರ್ಭಗಳಲ್ಲಿ ಮೊದಲು ಯಾವ ತಜ್ಞ ವೈದ್ಯರನ್ನು ಭೇಟಿ ಮಾಡಬೇಕು ಎಂಬುದೇ ಅನೇಕ ರೋಗಿಗಳಿಗೆ ಗೊಂದಲ ಮೂಡಿಸುತ್ತದೆ. ಇದರಿಂದ ಒಬ್ಬ ವೈದ್ಯರಿಂದ ಮತ್ತೊಬ್ಬ ವೈದ್ಯರ ಬಳಿಗೆ ಹೋಗುವುದು, ಒಂದೇ ರೀತಿಯ ಪರೀಕ್ಷೆಗಳನ್ನು ಮತ್ತೆ ಮತ್ತೆ ಮಾಡಿಸಿಕೊಳ್ಳುವುದು, ರೋಗನಿರ್ಣಯದಲ್ಲಿ ವಿಳಂಬವಾಗುವುದು ಮತ್ತು ಅನಗತ್ಯ ಆತಂಕ ಮನೆ ಮಾಡುವುದು ಸಾಮಾನ್ಯವಾಗಿದೆ. ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಲಿವರ್ ನೋಡ್ಯೂಲ್ ಕ್ಲಿನಿಕ್ ಮೊದಲ ಭೇಟಿಯಿಂದಲೇ ಹಲವು ವೈದ್ಯಕೀಯ ವಿಭಾಗಗಳ ತಜ್ಞರನ್ನು ಒಳಗೊಂಡ ಸಮಗ್ರ ಚಿಕಿತ್ಸಾ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಪ್ರತಿಯೊಬ್ಬ ರೋಗಿಯನ್ನು ಸಮಗ್ರವಾಗಿ ತಪಾಸಣೆ ಮಾಡಿದ ನಂತರ ಯಕೃತ್ತಿನ ತಜ್ಞರು, ಯಕೃತ್ತು, ಪಿತ್ತನಾಳ, ಮೆದೋಜಿರಕ ಗ್ರಂಥಿ ಹಾಗೂ ಯಕೃತ್ತಿನ ಕಸಿ ಶಸ್ತ್ರಚಿಕಿತ್ಸಾ ತಜ್ಞರು, ಜಠರ ಕರುಳಿನ ತಜ್ಞರು, ರೇಡಿಯಾಲಜಿಸ್ಟ್ಗಳು, ಕ್ಯಾನ್ಸರ್ ತಜ್ಞರು, ರೋಗನಿರ್ಣಯ ರೇಡಿಯಾಲಜಿಸ್ಟ್ಗಳು, ರೋಗಶಾಸ್ತ್ರ ತಜ್ಞರು ಮತ್ತು ಪೌಷ್ಟಿಕ ಆಹಾರ ತಜ್ಞರು ಒಟ್ಟಾಗಿ ರೋಗಿಯ ಸ್ಥಿತಿಯನ್ನು ಪರಿಶೀಲಿಸುತ್ತಾರೆ. ನಂತರ ಪ್ರತಿಯೊಬ್ಬ ರೋಗಿಯ ಅಗತ್ಯಕ್ಕೆ ಅನುಗುಣವಾಗಿ ವೈಯಕ್ತಿಕ ಚಿಕಿತ್ಸಾ ಯೋಜನೆಯನ್ನು ರೂಪಿಸಲಾಗುತ್ತದೆ. ವೈದ್ಯರ ಭೇಟಿ, ಅಗತ್ಯ ಪರೀಕ್ಷೆಗಳು ಮತ್ತು ಇತರ ತಜ್ಞರ ಸಲಹೆಗಳನ್ನು ಪಡೆಯುವ ಪ್ರಕ್ರಿಯೆಗಳನ್ನು ಕ್ಲಿನಿಕ್ನಿಂದಲೇ ಸಮನ್ವಯಗೊಳಿಸಲಾಗುವುದು. ಇದರಿಂದ ರೋಗಿಗಳು ಒಂದೇ ಸೂರಿನಡಿ ಸುಲಭವಾಗಿ ಮತ್ತು ನಿರಂತರವಾಗಿ ಅಗತ್ಯ ವೈದ್ಯಕೀಯ ಸೇವೆ ಪಡೆಯಲು ಸಾಧ್ಯವಾಗಲಿದೆ. ಕ್ಲಿನಿಕ್ನಲ್ಲಿ ಯಕೃತ್ತಿನ ವಿವಿಧ ರೀತಿಯ ಗೆಡ್ಡೆಗಳು ಮತ್ತು ಅಸಹಜ ಬೆಳವಣಿಗೆಗಳಿಗೆ ಸಮಗ್ರ ಚಿಕಿತ್ಸೆ ನೀಡಲಾಗುವುದು. ಇದರಲ್ಲಿ ಅಪಾಯಕಾರಿಯಲ್ಲದ ಯಕೃತ್ತಿನ ಚೀಲೆಗಳು, ರಕ್ತನಾಳದ ಗೆಡ್ಡೆಗಳು, ಫೋಕಲ್ ನೋಡ್ಯುಲರ್ ಹೈಪರ್ ಪ್ಲಾಸಿಯಾ, ಯಕೃತ್ತಿನ ಹಾನಿಕಾರಕವಲ್ಲದ ಗೆಡ್ಡೆ, ಸ್ಪಷ್ಟವಾಗಿ ಗುರುತಿಸಲಾಗದ ಯಕೃತ್ತಿನ ಗಾಯಗಳು, ಯಕೃತ್ತಿನ ಕ್ಯಾನ್ಸರ್, ದೇಹದ ಇತರ ಭಾಗಗಳಿಂದ ಯಕೃತ್ತಿಗೆ ಹರಡಿರುವ ಕ್ಯಾನ್ಸರ್ ಗೆಡ್ಡೆಗಳು, ಯಕೃತ್ತಿನ ಸಂಕೀರ್ಣ ಗೆಡ್ಡೆಗಳು ಹಾಗೂ ಯಕೃತ್ತಿನ ಕಸಿ ಅಗತ್ಯವಿದೆಯೇ ಎಂಬ ಪರೀಕ್ಷೆಗೆ ಕಾದಿರುವ ರೋಗಿಗಳು ಸೇರಿರುತ್ತಾರೆ. ರೋಗಿಯ ಚಿಕಿತ್ಸಾ ಪಯಣದ ಆರಂಭದಲ್ಲೇ ಅಗತ್ಯವಿರುವ ಎಲ್ಲ ತಜ್ಞರನ್ನು ಒಂದೇ ಕಡೆಗೆ ಕರೆತರುವ ಮೂಲಕ ರೋಗನಿರ್ಣಯದ ನಿಖರತೆಯನ್ನು ಹೆಚ್ಚಿಸುವುದು, ಚಿಕಿತ್ಸೆಯಲ್ಲಿನ ವಿಳಂಬ ಕಡಿಮೆ ಮಾಡುವುದು ಮತ್ತು ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕ್ಲಿನಿಕ್ನ ಮುಖ್ಯ ಉದ್ದೇಶವಾಗಿದೆ. ನಾನು ಡಾಕ್ಟರ್ ಆದರ್ಶ್ ಸಿ.ಕೆ, ಚೀಫ್ ಆಫ್ ಗ್ಯಾಸ್ಟ್ರೆಂಟಾಲಜಿ, ಹೆಪಟಾಲಜಿ ಆ್ಯಂಡ್ ಅಡ್ವಾನ್ಸ್ಡ್ ಎಂಡೋಸ್ಕೋಪಿ, ಗ್ಲೆನೆಗಲ್ಸ್ ಬಿಜಿಎಸ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಸೊ ಇವತ್ತು ನಾವು ಲಾಂಚ್ ಮಾಡ್ತಿರೋದು ಲಿವರ್ ನೋಡ್ಯೂಲ್ ಕ್ಲಿನಿಕ್ ಆರ್ ಲಿವರ್ ಸಿಸ್ಟ್ ಕ್ಲಿನಿಕ್ ಅಂತ. ಸೊ ನೀವೆಲ್ಲ ಕೇಳಿದ್ದೀರಾ ಲಿವರ್ ಕ್ಲಿನಿಕ್ ಆರ್ ಜಾಂಡೀಸ್ ಕ್ಲಿನಿಕ್ ಆರ್ ಹೆಪಟೈಟಿಸ್ ಕ್ಲಿನಿಕ್ ಆರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್. ಈಗ ಲಿವರ್ ನೋಡ್ಯೂಲ್ ಅಥವಾ ಸಿಸ್ಟ್ ಅಂದ್ರೆ ಏನು? ಇದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ರೆಗ್ಯುಲರಾಗಿ ಈಗ ಹೆಲ್ತ್ ಚೆಕ್ ಮಾಡಿದಾಗ 5 ಜನರಲ್ಲಿ ಒಬ್ಬರಿಗೆ ಇದು ಲಿವರ್ ಸಿಸ್ಟ್ ಅಥವಾ ಲಿವರ್ ನೋಡ್ಯೂಲ್ ಅಂತ ಇರ್ತದೆ. ಸೊ ಅವರಿಗೆ ನೆಕ್ಸ್ಟ್ ಪ್ರಶ್ನೆ ಬಂದು ಏನು ಮಾಡಬೇಕು, ಈಗ ಗಡ್ಡೆ ಇದೆ, ನೀರಿನ ಗಡ್ಡೆ ಇದೆ, ಏನು ಮಾಡಬೇಕು ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ನಮ್ಮಲ್ಲಿ ಏನಾಗುತ್ತೆ, ಅಟ್ ಒನ್ ಸ್ಟೆಪ್ ವಿ ಕ್ಯಾನ್ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಿಕೊಂಡು, ಸೊ ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ಏನು ಬೇಕಾಗಲಿಕ್ಕಿಲ್ಲ. ಲಿವರ್ ಸಿಸ್ಟ್ ಕ್ಯಾನ್ ಬಿ ಸಮಥಿಂಗ್ ಮೈನರ್, ಬಟ್ ಸಮ್ ಆಫ್ ದೆಮ್ ಕ್ಯಾನ್ ಬಿ ಪ್ರೀ ಕ್ಯಾನ್ಸರಸ್ ಆರ್ ಕ್ಯಾನ್ ಬಿ ಕ್ಯಾನ್ಸರಸ್ ಆರ್ ಮೇ ರಿಕ್ವೈರ್ ಸಮ್ ಅದರ್ ಮೊಡ್ಯಾಲಿಟಿ ಆಫ್ ಟ್ರೀಟ್ಮೆಂಟ್. ಸೊ ಅವರಿಗೆ ಫರ್ದರ್ ಎವ್ಯಾಲ್ಯೂಯೇಷನ್ ಬೇಕಾಗುತ್ತೆ. ಮೆನಿ ಟೈಮ್ಸ್ ಪೇಷಂಟ್ಸ್ ಗೆಟ್ ಫಾಲ್ಸ್ಲಿ ಅಶ್ಯೂರ್ಡ್, ಏನಿಲ್ಲ ಬಿಡು ಅಂದ್ಕೊಂಡು ಹೋಗಿರ್ತಾರೆ. 1 year 2 year ಆದಮೇಲೆ ಬರ್ತಾರೆ, ನೋಡೋದು ಲಿವರ್ ಕ್ಯಾನ್ಸರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಅವಾಗ ಕೇಳೋರಿಲ್ಲ ಸರ್ ಮುಂಚೆ ಇತ್ತು, ಯಾರು ಏನು ಹೇಳಿಲ್ಲ, ನಮಗೆ ಗೊತ್ತಿರಲಿಲ್ಲ, ವಿ ಮಿಸ್ಡ್ ಇಟ್ ಅಂತಾರೆ. ಸೊ ಆ ಥರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಲಿವರ್ ನೋಡ್ಯೂಲ್ ಕ್ಲಿನಿಕ್ ಅಂತ ತೆಗೆದಿರೋದು. ಸೊ ದಟ್ ನಾವಿರ್ಬೋದು, ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಇರ್ಬೋದು, ರೇಡಿಯಾಲಜಿಸ್ಟು, ಆಂಕಾಲಜಿಸ್ಟು, ಫಿಸಿಷಿಯನ್, ಎವ್ರಿಬಡಿ ವಿಲ್ ಬಿ ಪಾರ್ಟ್ ಆಫ್ ದ ಟೀಮ್. ಸೊ ಅಕಾರ್ಡಿಂಗ್ ಟು ದ ಫೈಂಡಿಂಗ್ಸ್ ಅದ್ರಲ್ಲಿ ಏನು ಬರುತ್ತೆ, ಈಗ ಬೇಸಿಕ್ ರಕ್ತ ಪರೀಕ್ಷೆ, CT ಸ್ಕ್ಯಾನ್ ಮಾಡ್ತೇವೆ, ಅದರ ರಿಪೋರ್ಟ್ಸಲ್ಲಿ ಏನು ಬರುತ್ತೆ ಅದು ನೋಡಿಕೊಂಡು ಮೋಸ್ಟ್ ಆಫ್ ದ ಟೈಮ್ ಪೇಷಂಟಿಗೆ ಮೆಡಿಸಿನ್ಸು ಅಥವಾ ಸಿಂಪಲ್ ರಿಯಶ್ಯೂರೆನ್ಸಲ್ಲೇ ಸಾಕಾಗ್ಬೋದು. ಕೆಲವರಿಗೆ ಬಯಾಪ್ಸಿ ಬೇಕಾಗ್ಬೋದು, ಕೆಲವರಿಗೆ ಸರ್ಜರಿನೂ ಬೇಕಾಗ್ಬೋದು, ಕೆಲವರಿಗೆ ಟ್ರಾನ್ಸ್ಪ್ಲಾಂಟು ಬೇಕಾಗ್ಬೋದು. ಸೊ ಡಿಪೆಂಡಿಂಗ್ ಆನ್ ದ ಸಿಂಪ್ಟಮ್ಸ್, ಡಿಪೆಂಡಿಂಗ್ ಆನ್ ದ ಫೈಂಡಿಂಗ್ಸ್ ನಾವು ಅದನ್ನು ಡಿಸೈಡ್ ಮಾಡ್ಬೋದು. ಮುಂಚೆ ಪೇಷಂಟ್ ಒಂದು ಡಾಕ್ಟ್ರಿಂದ ಇನ್ನೊಂದು ಡಾಕ್ಟ್ರಿಗೆ, ಅಲ್ಲಿಂದ ಇನ್ನೊಂದು ಡಾಕ್ಟ್ರಿಗೆ ಆ ಥರ ಹೋಗಬೇಕಿತ್ತು, ಒಂದು ಪಿಲ್ಲರ್ ಟು ಪೋಸ್ಟ್. ಈಗ ಇದು ಮಾಡೋದ್ರಿಂದ ಆಲ್ ಡಾಕ್ಟರ್ಸ್ ವಿಲ್ ಬಿ ಅಂಡರ್ ಒನ್ ರೂಫ್. ಸೊ ಒಂದು ಸತಿ ಪೇಷಂಟ್ ಬಂದರೆ ಕನ್ಫ್ಯೂಷನ್ ಇರೋದಿಲ್ಲ, ಕನ್ಕ್ಲೂಷನ್ ಇರುತ್ತೆ. ಸರ್ ಇದು ಯಾವ ರೀತಿ ಪ್ಯಾಕೇಜ್ ಇರುತ್ತೆ ಸರ್? ಸೊ ಇದು ಪ್ಯಾಕೇಜ್ ಅಂದರೆ ಒಂದು ಅಲ್ಟ್ರಾಸೌಂಡ್ ಆದಮೇಲೆ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಜಸ್ಟ್ ಇನ್ ಒನ್ ಕನ್ಸಲ್ಟೇಷನಲ್ಲಿ ಎಲ್ಲ ಆಗುತ್ತೆ. ಈಗ CT ಸ್ಕ್ಯಾನ್ ಅಥವಾ ಮತ್ತೊಂದು ಬೇಕಾಯಿತು ಅಂದರೆ ಅದಕ್ಕೆ ಅಡಿಷನಲ್ ಕಾಸ್ಟ್ ಇರುತ್ತೆ. ಅದರ್ವೈಸ್ ಇನ್ ಜಸ್ಟ್ ಒನ್ ಕನ್ಸಲ್ಟೇಷನ್ ಎವ್ರಿಥಿಂಗ್ ಕ್ಯಾನ್ ಬಿ ಡನ್.